ಇನ್ನ ಕೆಲವೇ ದಿವಸದಲ್ಲಿ ಮುರುಡೇಶ್ವರದಲ್ಲಿ ಏನಪ್ಪಾ ಸುನಿಲ್ ನಾಯ್ಕ್ ಕೆಳಗದರ ಇಲ್ಲಿ ಸುನಿಲ್ ನಾಯ್ಕ್ ನಮ್ಮ ಇವರಲ್ಲಿ ಇದ್ರೆ ರೂಪಾಲ್ ನಾಯ್ಕ್ ಜೊತೆಗಿದ್ರಲ್ಲ ಎಲ್ಲೋದ ಅವರು ಮುರುಡೇಶ್ವರಕ್ಕೆ ಬರಕಂತ ಹೇಳಿದ್ರೆ ಆ ದಿನಾಂಕವನ್ನು ನಾವು ಕೂತು ಚರ್ಚೆ ಮಾಡ್ತೀವಿ. ಮತ್ತು ದಾವಣಗೆರೆ ಸಮಾವೇಶ ದೊಡ್ಡ ಸಮಾವೇಶ, ಇವರಪ್ಪನಂತ ಸಮಾವೇಶ ಮಾಡ್ಕೇಳಪ್ಪ, ಯಾರು ಬೇಡ ಅಂತಾರೆ. ನಾವು ಬಿಜೆಪಿ ಸಮಾವೇಶ ಮಾಡ್ತೀವಿ, 3 ಲಕ್ಷ ಜನ ಸೇರಿಸಿ ರಾಷ್ಟ್ರೀಯ ನಾಯಕರು ಕರೆಸ್ತೀವಿ, ಕೇಂದ್ರದ ಸಚಿವರುಗಳು ಕರೆಸ್ತೀವಿ, ವಿಪಕ್ಷ ನಾಯಕರುಗಳು ಕರೆಸ್ತೀವಿ, ಸದಾನಗೌಡರು ಕರೆಸ್ತೀವಿ, ಯಡಿಯೂರಪ್ಪನ ಕರೆಸ್ತೀವಿ. ರಾಜ್ಯದ ಅಧ್ಯಕ್ಷ ಸಾರಥ್ಯದಲ್ಲಿ ಹಿರಿಯರಾದ ನಮ್ಮ ರವೀಂದ್ರನಾಥ್ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಇಡೀ ರಾಜ್ಯದ 3 ಉಪಚುನಾವಣೆ ಸೋತ ಸ್ವಲ್ಪ ನೋವಾಗಿದೆ. ಆತ್ಮವಿಶ್ವಾಸ ಬರಬೇಕು. ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಸಭೆ ನಿಗದಿ ಮಾಡ್ತೀವಿ. ದಿನಾಂಕವನ್ನ ಒಂದು ದೊಡ್ಡ ಸಭೆ ಮಾಡ್ತೀವಿ. ಇನ್ನು ಮುಂದೆ ಈ ರೀತಿ ಮಾತಾಡೋದನ್ನ ಕೈ ಬಿಡಬೇಕು. ಇಲ್ಲ ನಿನಗೆ ಪಕ್ಷದಲ್ಲಿ ಇರೋಕೆ ಇಷ್ಟ ಇಲ್ಲ ಅಂದ್ರೆ ಹೊರಗಡೆ ಹೋಗಪ್ಪ, ಇಲ್ಲ ಅಂದ್ರೆ ನಮ್ಮ ಕೇಂದ್ರ ನಾಯಕರನ್ನ ನಾವೆಲ್ಲರೂ ಭೇಟಿ ಮಾಡಿ. ಈಗ ನನ್ನ ಮೊದಲನೇ ಹಂತದಲ್ಲಿ 40 ಜನ ಪ್ರವಾಸ ಮಾಡಿದ್ವಿ. ಇನ್ನು ಮುರುಡೇಶ್ವರಕ್ಕೆ 100 ಜನ ಹಾಕಿವಿ ಸಂಖ್ಯೆ. ದಾವಣಗೆರೆಗೆ ಸೋತವರು ಮತ್ತು ದಾವಣಗೆರೆಯಲ್ಲಿ ಹಾಲಿ ಮಾಜಿ ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಸೋತವರು ಗೆದ್ದವರು ಮಾಜಿ ಮಂತ್ರಿಗಳೆಲ್ಲ ಸೇರಿಸಿ ಒಂದು ದೊಡ್ಡ ಪೂರ್ವಭಾಸ ಮಾಡಿ ದಾವಣಗೆರೆಯಲ್ಲಿ ದಿನಾಂಕ ನಿಶ್ಚಯ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭ ಹೇಳ್ತೀನಿ. ಇನ್ನೊಂದು ಮಾತು ಏನು ಹೇಳಿದ್ರೆ, ಲಫುಟ್ಟನ್ ಮಕ್ಕಳು ಆಯ್ತಪ್ಪ, ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಅಂತೀವಿ, 3rd ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು, ನಾವೆಲ್ಲ 3rd ಗ್ರೇಡ್ ಪಾಪ. ಲಫುಟ್ ನಿನ್ನ ಮಕ್ಕಳ, ನಿನ್ನ ಆಸ್ತಿ ಕೆಳಗೆ ಬರ್ತೀವಿ ಹಂಗ ನಾಳೆ ಕೊಡ್ತೀಯಾ? ನಿನ್ನ ಆಸ್ತಿ ಕೆಳಗೆ ಬರ್ತೀವಿ ನಿನ್ನ ಮನೆ ಮುಂದೆ ಹೇಳ್ತಾ ಇದೀವಿ. ಅವ್ರದೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ. ಇವತ್ತು ಮಾತಾಡಲ್ಲ, ಹೆಂಗೆ ಆಯ್ತು ಏನ್ ಮಾಡ್ಕೊಂಡು ಗೊತ್ತಿ ಹೇಳ್ತೀನಿ. ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋದು? ಅಯೋಗ್ಯ. ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು. ಈ ರಾಜ್ಯದ ಜನ ಕಾರ್ಯಕರ್ತರು ಮುಖಂಡರು ಎಲ್ಲರಿಗೂ ಕರೆ ಮಾಡಿರ್ತಾರೆ, ಅಂತ ಅಯೋಗ್ಯರು ಹೊರಗಡೆ ಹಾಕಿರಿ ಅಂತ ಹೇಳ್ತಾರೆ. ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಇಂಥ ಅಯೋಗ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರ ನಾಯಕರು ಭೇಟಿ ಮಾಡ್ತೀವಿ. ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾತಾಡಿದ್ದೀನಿ. ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಿಲ್ಲ. ನನಗೆ ಬಂದಿರತಕ್ಕಂಥ ಕರೆಗಳು ಎಲ್ಲವದು ಮಿಸ್ ಕಾಲ್ ಇರ್ಬೋದು, ಬ್ಲಾಕ್ ಲಿಸ್ಟ್ ಹಾಕೀನಿ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ಎಷ್ಟು ಬ್ಲಾಕ್ ಲಿಸ್ಟ್ ಹಾಕಿ ಕರೆಗಳು ಬಂದವೆ. ಆದರೆ ಈ ಕರೆಗಳು ಬ್ಲಾಕ್ ಇವರೇ ಸ್ಟೇಟಸ್ ಹಾಕಿಸಿ ಈ ರೀತಿ ನಮಗೆ ಗುಂಡಾಗಳು ಕರೆ ಮಾಡ್ತಾ ಸತ್ಯ ಇದು. ಈ ನಿನ್ನೆ ದಿವಸ ಗಣೇಶನ ದರ್ಶನ ಮಾಡಿ, ಇವತ್ತು ಆದಿಶಕ್ತಿ ತಾಯಿ ಚಾಮುಂಡಿ ದರ್ಶನ ಮಾಡಿದ್ವಿ. ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ. ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಯಾವ ರೀತಿ ನಿಮ್ಮ ನಂಬರ್ ಹಾಕಿ ಗೊತ್ತೈತಿ, ಅದು ಕೆಲಸ ಮಾಡಲ್ಲ. ನಿನ್ನ ಹೊಲಸು ಬಾಯಿ ಇನ್ನು ಮುಂದೆ ಸರಿ ಮಾಡಿಕೆ ಅಂತ ಹೇಳಿ ಹೇಳ್ತೀನಿ. ಎಚ್ಚರಿಕೆಯನ್ನ ಕೊಡ್ತೀನಿ. ಧನ್ಯವಾದಗಳು. ಮುಂಚೆ ಹೌದು, ಅಣ್ಣ ಬಸವಣ್ಣನವರು ಇವ್ರು ಕೊಡಿ ಮಾತಾಡ್ತಾರೆ. ಬಸವಣ್ಣ ಬಗ್ಗೆ ಮಾತಾಡಿಲ್ಲ. ಅಣ್ಣ ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ, ನದಿಗೆ ಹಾರಲಿಲ್ಲ. ಅವರು ಐಕ್ಯರಾದ್ರು. ಬಸವಣ್ಣನವರು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಅವರು ಸಾಮಾಜಿಕ ನ್ಯಾಯ, ಮಹಿಳೆಯರಿಗೆ ಮೀಸಲಾತಿ ಎಲ್ಲವನ್ನು ಕೊಟ್ಟಂತ ಒಬ್ಬ ಕ್ರಾಂತಿ ವಿಶ್ವಗುರು ಬಸವಣ್ಣ ಅಂತ ನಾವು ಕರಿತೀವಿ. ಇಡೀ ವಿಶ್ವವನ್ನು ಮೆಚ್ಚಿಕೊಂಡಿದೆ. ನರೇಂದ್ರ ಮೋದಿ ಅವರು ಅಂತರ ಬಗ್ಗೆನೂ ಗೌರವ ಇಟ್ಟಿದ್ದಾರೆ. ಹಾಗಾಗಿ ನಾಡಿನ ಮಠಾಧೀಶರು ಎಲ್ಲ ವರ್ಗದ ಗೌರವಿಸ್ತೀವಿ. ಬಸವಣ್ಣಗೆ ಅಪಖ್ಯಾತಿ ತಂದ್ರು ಕೊಂಡಿ ಮಂಚಣ್ಣ.